So first I'll read the question. Haridas Limited, Mangalore has a branch at Mulki. The following are the ledger balances of the branch as on 31st December 2017. Purchases, sales, creditors, machinery, stock on 1st January 2017, that is opening stock, debtors, bank, interest received, goods supplied by head office, sundry expenses, and head office account. And in the adjustment part, he has given stock on 31st December 2017 was rupees 3,500. The head office had sent goods to branch of rupees 500 on 28th December 2017, but they reached the branch on 4th January 2018. That means goods in transit. The branch furniture stood in head office books at rupees 400. The branch account in head office books had a balance of rupees 11,500. Charge depreciation at 5% on branch furniture and machinery. Prepare branch trading and profit and loss account and branch account in head office books. ಸೊ ಕ್ವಶನ್ ಈ ತರ ಕೊಟ್ಟಾಗ ನಾವು ಎಲ್ಲಿಂದ ಶುರು ಮಾಡಬೇಕು ಅನ್ನೋದಕ್ಕೆ ಅಲ್ಲೇ ಆನ್ಸರ್ ಕೊಟ್ಟಿದ್ದಾನೆ. ಯು ಹ್ಯಾವ್ ಟು ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ರಾಂಚ್ ಅಕೌಂಟ್ ಇನ್ ದ ಹೆಡ್ ಆಫೀಸ್ ಬುಕ್ಸ್. ಇಲ್ಲಿ ಹೆಡ್ ಆಫೀಸ್ ಯಾವ್ದಿದೆ? ಹರಿದಾಸ್ ಲಿಮಿಟೆಡ್ ಮ್ಯಾಂಗ್ಳೂರ್ ಹೆಡ್ ಆಫೀಸ್, ಬ್ರಾಂಚ್ ಇರೋದು ಮುಲ್ಕಿ ಬ್ರಾಂಚ್. ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ, ಸೊ ಟ್ರೇಡಿಂಗ್ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ. ಸೊ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ನಲ್ಲಿ ಏನ್ ಬರುತ್ತೆ, ಕ್ರೆಡಿಟ್ ಸೈಡ್ ನಲ್ಲಿ ಏನ್ ಬರುತ್ತೆ, ಸೊ ಅದನ್ನ ಬೇಸಿಕ್ ಐಡಿಯಾ ಇದ್ರೆ ಸಾಕು, ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಏನ್ ಹೇಳಿದ್ದೆ ನಿಮ್ಗೆ, ಫಸ್ಟ್ ಟ್ರೇಡಿಂಗ್ ಅಕೌಂಟ್ ನ ಡೆಬಿಟ್ ಸೈಡ್ ನಲ್ಲಿ ಫಸ್ಟ್ ಟು ಮುಲ್ಕಿ ಬ್ರಾಂಚ್ ಅಕೌಂಟ್ ಅಂತೇಳಿ ಹೆಡ್ಡಿಂಗ್ ಹಾಕೋಬೇಕು. ಸೊ ಅದನ್ನ ನಾನು ರೆಡ್ ಇಂಕ್ ನಲ್ಲಿ ಮಾರ್ಕ್ ಮಾಡ್ತೀನಿ, ಯಾಕೆ ಅಂತ ನಿಮ್ಗೆ ಗೊತ್ತಿದೆ ಅದು. ಸೊ ಅಂಡರ್ ದಟ್, ಸೊ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ನಲ್ಲಿ ಬರುವಂತ ಐಟಮ್ಸ್ ಯಾವ್ದಿದೆ ಈ ಪ್ರಾಬ್ಲಮ್ ನಲ್ಲಿ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್ ಎಂಟ್ರಿ ಮಾಡಿ, ಅದು ಇನ್ನರ್ ಕಾಲಮ್ ನಲ್ಲೇ ಬರ್ಕೊಳ್ಳಿ. ಓಪನಿಂಗ್ ಸ್ಟಾಕ್ ಬಂದು ಅಮೌಂಟ್ 7,500. ದೆನ್ ಪರ್ಚೇಸಸ್ ಇದೆಯಾ ನೋಡಿ, ಅದಾದ್ಮೇಲೆ ಪರ್ಚೇಸಸ್ ಕೂಡ ಇದೆ 4,500. ಸೊ ಪರ್ಚೇಸಸ್ 4,500. ಅದಾದ್ಮೇಲೆ ಹೆಡ್ ಆಫೀಸ್ ಇಂದ ಗೂಡ್ ಸಪ್ಲೈ ಆಗಿದ್ರೆ ಬ್ರಾಂಚ್ಗೆ, ಸೊ ಅಲ್ಲಿ ಗೂಡ್ ಸಪ್ಲೈಡ್ ಬೈ ಹೆಡ್ ಆಫೀಸ್ rupees 7,000 ಇದೆ. ಸೊ ಇದನ್ನ ಎಂಟ್ರಿ ಮಾಡಿ. ಸೊ ಗೂಡ್ಸ್ ಫ್ರಮ್ HO, ಸೊ ಅಮೌಂಟ್ ಬಂದು 7,000. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ವೇಜಸ್ ಇನ್ಯಾವುದಾದ್ರು ಕ್ಯಾರೇಜ್ ಇನ್ ವರ್ಡ್ ಏನಾದ್ರು ಇದೆಯಾ ನೋಡಿ, ಇಲ್ಲ. ಸೊ ಹಾಗಾದ್ರೆ ಟೋಟಲ್ ಮೂರು ಸೇರಿ 7,500 ಪ್ಲಸ್ 4,500 ಪ್ಲಸ್ 7,000, ಸೊ ಟೋಟಲ್ 19,000 ಆಯ್ತು. ಆ 19,000 ನ ಔಟರ್ ಕಾಲಮ್ ನಲ್ಲಿ ಎಂಟ್ರಿ ಮಾಡಿ. ಇದನ್ನು ಕೂಡ ರೆಡ್ ಮಾರ್ಕ್ ನಲ್ಲಿ ಮಾರ್ಕ್ ಮಾಡ್ತೀನಿ. ಸೊ ಟ್ರೇಡಿಂಗ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ನಲ್ಲಿ ಬರೆಯುವಾಗ ಅಗೈನ್ ಬೈ ಮುಲ್ಕಿ ಬ್ರಾಂಚ್ ಅಕೌಂಟ್, ಮುಲ್ಕಿ ಬ್ರಾಂಚ್ ಅಕೌಂಟ್ ಅಂತ ಎಂಟ್ರಿ ಮಾಡಿ. ಇದನ್ನು ಕೂಡ ರೆಡ್ ಇಂಕ್ ನಲ್ಲಿ ಮಾರ್ಕ್ ಮಾಡ್ತೀನಿ. ಅಂಡರ್ ದಟ್, ಸೊ ಟ್ರೇಡಿಂಗ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಏನೇನು ಬರುತ್ತೆ, ಸೇಲ್ಸ್ ಬರುತ್ತಾ, ಸೇಲ್ಸ್ ಕೊಟ್ಟಿದ್ದಾನೆ 15,000 ರುಪೀಸ್, ಅದನ್ನ ಇನ್ನರ್ ಕಾಲಮ್ ನಲ್ಲಿ ಬರ್ಕೊಳ್ಳಿ, 15,000 ಬರ್ದೆ. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಇದೆಯಾ, ಕ್ಲೋಸಿಂಗ್ ಸ್ಟಾಕ್ ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ ಪಾರ್ಟ್ ನಲ್ಲಿ ಇರುತ್ತೆ. ಅಡ್ಜಸ್ಟ್ಮೆಂಟ್ ಪಾರ್ಟ್ ನಲ್ಲಿ ನೋಡಿ ಕ್ಲೋಸಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಬಂದು 3,500. ಅದ್ರ ಜೊತೆಗೆ ಇನ್ನೇನಾದ್ರು ಕ್ರೆಡಿಟ್ ಸೈಡ್ ನಲ್ಲಿ ಬರುವಂತ ಐಟಮ್ಸ್ ನ ಒಂದ್ಸರಿ ಚೆಕ್ ಮಾಡಿ ನೋಡಿ. ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ, ಸೊ ಡೆಬಿಟ್ ಮತ್ತೆ ಕ್ರೆಡಿಟ್ ಸೈಡ್ ನಲ್ಲಿ ಇದಿಷ್ಟೇ ಇನ್ಫಾರ್ಮೇಶನ್ ಇರೋದು. ಸೊ ಈಗ ಟೋಟಲ್ ಮಾಡಿ, ಡೆಬಿಟ್ ಸೈಡ್ ಹೆಚ್ಚು ಬಂತು ಅಂತ ಹೇಳಿದ್ರೆ ಲಾಸ್, ಕ್ರೆಡಿಟ್ ಸೈಡ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ಪ್ರಾಫಿಟ್. ಸೊ ಇಲ್ಲಿ ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಎರಡು ಸೇರಿ 15,000 ಪ್ಲಸ್ 3,500 8,500 ಆಗುತ್ತೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇದೆ 19,000. ಸೊ ಡಿಫರೆನ್ಸ್ ಅಮೌಂಟ್ ಮಸ್ಟ್ ಬಿ ಲಾಸ್, ಅದನ್ನ ಬೈ
ಬ್ರಾಂಚ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಸೊ ಇಲ್ಲಿ ಲಾಸ್ ಆಗಿರೋದ್ರಿಂದ ಲಾಸ್ ಕ್ರೆಡಿಟ್ ಸೈಡ್ನಲ್ಲಿದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಪ್ರಿಪೇರ್ ಮಾಡುವಾಗ ಟು ಬ್ರಾಂಚ್ ಟ್ರೇಡಿಂಗ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಟ್ರೇಡಿಂಗ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಆ 500 ರುಪೀಸ್ನ ಇಲ್ಲಿ ಬರೀರಿ. ಅದಾದಮೇಲೆ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡ್ನಲ್ಲಿ ಏನು ಐಟಮ್ಸ್ ಬರುತ್ತೆ ಅದನ್ನು ಎಂಟ್ರಿ ಮಾಡೋದಕ್ಕೆ ಮುನ್ನ ಫಸ್ಟು ಮುಲ್ಕಿ ಬ್ರಾಂಚ್ ಅಕೌಂಟ್ ಅಂತೇಳಿ ಹೆಡ್ಡಿಂಗ್ ಹಾಕ್ಕೊಳ್ಳಿ, ಮುಲ್ಕಿ ಬ್ರಾಂಚ್. ಸೊ ಮುಲ್ಕಿ ಬ್ರಾಂಚ್ ಅಕೌಂಟ್ನ ಹೆಡ್ಡಿಂಗ್ ಹಾಕಿ ಅದನ್ನ ಕಲರ್ ಚೇಂಜ್ ಮಾಡ್ತೀನಿ, ಯಾಕೆ ಅಂತ ನಿಮಗೆ ಗೊತ್ತಿದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೋಂಥ ಐಟಮ್ಸ್ ಯಾವುದಿದೆ ಒಂದ್ಸರಿ ಟ್ರಯಲ್ ಬ್ಯಾಲೆನ್ಸ್ ಚೆಕ್ ಮಾಡಿ. ಸೊ ಪರ್ಚೇಸಸ್, ಸೇಲ್ಸ್, ಕ್ರೆಡಿಟರ್ಸ್, ಮೆಷಿನರಿ, ಸ್ಟಾಕ್ ಆಯಿತು, ಡೆಟಾರ್ಸ್ ಇಲ್ಲ, ಬ್ಯಾಂಕ್ ಬರೋಲ್ಲ, ಇಂಟ್ರೆಸ್ಟ್ ರಿಸೀವ್ಡ್ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ ಬಟ್ ಕ್ರೆಡಿಟ್ ಸೈಡ್ನಲ್ಲಿ. ಸೊ ಆಮೇಲೆ ಗೂಡ್ಸ್ ಸಪ್ಲೈಡ್ ತೊಗೊಂಡಿದ್ದೀವಿ, ಸನ್ಡ್ರಿ ಎಕ್ಸ್ಪೆನ್ಸಸ್ ಇದೆ ಅದನ್ನು ಎಂಟ್ರಿ ಮಾಡಿ. ಸನ್ಡ್ರಿ ಎಕ್ಸ್ಪೆನ್ಸಸ್ ಅಮೌಂಟ್ ಬಂದು 200 ರುಪೀಸ್, ಅದನ್ನು ಇನ್ನರ್ ಕಾಲಮ್ನಲ್ಲಿ ಬರ್ಕೊಳ್ಳಿ 200. ಅದಾದಮೇಲೆ ನೆಕ್ಸ್ಟ್ ಹೆಡ್ ಆಫೀಸ್ ಅಕೌಂಟ್ ಇಲ್ಲಿ ಬರೋಲ್ಲ, ಮತ್ತು ಸ್ಟಾಕ್ ಆನ್ 31st December 2009 ಅದು ತೊಗೊಂಡಿದ್ದೀವಿ ಆಲ್ರೆಡಿ. ದ ಹೆಡ್ ಆಫೀಸ್ ಹ್ಯಾಡ್ ಸೆಂಟ್ ಗೂಡ್ಸ್ ಟು ಬ್ರಾಂಚ್ ಆಫ್ ₹500 ಆನ್ ಸೊ ಏನಿದೆ ಬಟ್ ದೇ ರೀಚ್ ದ ಬ್ರಾಂಚ್ ಆನ್ 4th January 2010. ಅಂದರೆ ನೆಕ್ಸ್ಟ್ ಇಯರ್ ಬಿಗಿನಿಂಗ್ಗೆ ಅದು ರೀಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಅದು ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ. ಗೂಡ್ಸ್ ಇನ್ ಟ್ರಾನ್ಸಿಟ್ ಆಗಲಿ ಕ್ಯಾಶ್ ಇನ್ ಟ್ರಾನ್ಸಿಟ್ ಆಗಲಿ ಅದ್ಯಾವುದು ಕೂಡ ಟ್ರೇಡಿಂಗ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರಲ್ಲ, ಇಲ್ಲಿ ಎಂಟ್ರಿ ಮಾಡೋದು ಬೇಡ. ದೆನ್ ಬ್ರಾಂಚ್ ಫರ್ನಿಚರ್ ಸ್ಟೂಡ್ ಇನ್ ಹೆಡ್ ಆಫೀಸ್ ಅಕೌಂಟ್ಸ್ ₹400. ಸೊ ಫರ್ನಿಚರ್ದು ಯಾವುದೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಅದಾದ್ಮೇಲೆ ನೆಕ್ಸ್ಟ್ ದ ಬ್ರಾಂಚ್ ಅಕೌಂಟ್ ಇನ್ ಹೆಡ್ ಆಫೀಸ್ ಬುಕ್ಸ್ ಬ್ಯಾಲೆನ್ಸ್ ಆಫ್ ₹11,500. ಇದು ಬ್ರಾಂಚ್ ಅಕೌಂಟ್, ಮುಲ್ಕಿ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಚಾರ್ಜ್ ಡಿಪ್ರಿಸಿಯೇಷನ್ ಅಟ್ 5% ಆನ್ ಬ್ರಾಂಚ್ ಫರ್ನಿಚರ್ ಅಂಡ್ ಮೆಷಿನರಿ. ಸೊ ಡಿಪ್ರಿಸಿಯೇಷನ್ ಹೇಳ್ತಾ ಇದ್ದಾನೆ, ಬ್ರಾಂಚ್ ಫರ್ನಿಚರ್ ಮತ್ತು ಮೆಷಿನರಿ ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಫಸ್ಟ್ ಆನ್ ಫರ್ನಿಚರ್ ಎಷ್ಟಿದೆ, ಫರ್ನಿಚರ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾನೆ, ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಫರ್ನಿಚರ್ ವ್ಯಾಲ್ಯೂ 400 ರುಪೀಸ್ ಅಂತ. ಈ 400 ರುಪೀಸ್ ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡಿದ್ರೆ 20 ರುಪೀಸ್ ಬರುತ್ತೆ, ಅದನ್ನು ಡೈರೆಕ್ಟಾಗಿ ಬರೆದ್ರೂ ಆಯಿತು. ಅದಾದಮೇಲೆ ಆನ್ ಮಿಷಿನರಿ ಮೇಲೂ ಕೂಡ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮಿಷಿನರಿ ಇಲ್ಲಿದೆ ನೋಡಿ, ಮಿಷಿನರಿ ಇಲ್ಲಿದೆ 10,000. ಸೊ ಈ 10,000 ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡಿದ್ರೆ 500 ರುಪೀಸ್ ಆಗುತ್ತೆ. ಸೊ ಟೋಟಲ್ 200 ಪ್ಲಸ್ 20 ಪ್ಲಸ್ 500 ಟೋಟಲ್ 720 ರುಪೀಸ್ ಆಗುತ್ತೆ. ಅದನ್ನು ಔಟರ್ ಕಾಲಮ್ನಲ್ಲಿ ಬರೀರಿ. ಮತ್ತು ಎನಿಥಿಂಗ್ ಲೆಫ್ಟ್. ಸೊ ಕ್ರೆಡಿಟ್ ಸೈಡ್ನಲ್ಲಿ ಒಂದು ಯಾವುದೋ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಇದೆ ನೋಡಿ, 1,250 ರುಪೀಸ್, ಅದನ್ನು ಎಂಟ್ರಿ ಮಾಡಬೇಕು. ಅದನ್ನು ಬೈ ಮುಲ್ಕಿ ಬ್ರಾಂಚ್ ಅಕೌಂಟ್ ಅಂತೇಳಿ ಎಂಟ್ರಿ ಮಾಡಿ, ಅದರ ಅಂಡರ್ಲೈನ್ ಅದನ್ನು ರೆಡ್ಡಿಂಗ್ನಲ್ಲಿ ಮಾಡ್ತಿದ್ದೀನಿ. ಅಂಡರ್ ದಟ್ ಮುಲ್ಕಿ ಬ್ರಾಂಚ್ ಅಕೌಂಟ್ ರೈಟ್ ಇಂಟ್ರೆಸ್ಟ್ ರಿಸೀವ್ಡ್ ಅದನ್ನು ಔಟರ್ ಕಾಲಮ್ನಲ್ಲಿ 1,250 ಅಂತೇಳಿ ಹಾಕಿ. ಸೊ ಇನ್ಯಾವುದೇ ಎಂಟ್ರೀಸ್ ಇಲ್ಲ. ಸೊ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಟ್ಯಾಲಿ ಮಾಡಿ. ಇಲ್ಲಿ ಡೆಬಿಟ್ ಸೈಡ್ನಲ್ಲಿ 500 ಪ್ಲಸ್ 720, ಸೊ 1,220 ರುಪೀಸ್ ಆಗುತ್ತೆ. ಕ್ರೆಡಿಟ್ ಸೈಡ್ನಲ್ಲಿ 1,250 ಇದೆ, ಹಾಗಾದರೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ, 1,250 ಎಂಟ್ರಿ ಮಾಡಿ. 1,250. ಸೊ ಡಿಫ್ರೆನ್ಸ್ ಅಮೌಂಟ್ ಈಸ್ ಎಷ್ಟು, 30 ರುಪೀಸ್. ಈ 30 ರುಪೀಸ್ ಏನದು, ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದಾದಮೇಲೆ ನೆಕ್ಸ್ಟ್ ಮುಲ್ಕಿ ಬ್ರಾಂಚ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾನೆ. ಸೊ ಈಗ ನಿಮಗೆ ಈ ರೆಡ್ ಮಾರ್ಕ್ ಯಾಕೆ ಮಾಡಿದ್ದೀನಿ ಅಂತ ಗೊತ್ತಾಗ್ತಿದೆಯಲ್ಲ. ಸೊ ಮುಲ್ಕಿ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಲಿಕ್ಕೆ ಇಲ್ಲಿ ಮುಲ್ಕಿ ಬ್ರಾಂಚ್ ಅಕೌಂಟ್ ಅಂತ ಏನಿದೆಯಲ್ಲ, ಈ ಮುಲ್ಕಿ ಬ್ರಾಂಚ್ನ ವರ್ಡ್ ಎಲ್ಲೆಲ್ಲಿದೆ ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಮುಲ್ಕಿ ಬ್ರಾಂಚ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಟ್ರೇಡಿಂಗ್ ಅಕೌಂಟಲ್ಲಿ ಮುಲ್ಕಿ ಬ್ರಾಂಚ್ ಡೆಬಿಟ್ ಸೈಡಲ್ಲೂ ಇದೆ, ಕ್ರೆಡಿಟ್ ಸೈಡಲ್ಲೂ ಇದೆ. ಸೊ ಡೆಬಿಟ್ ಸೈಡು ಕ್ರೆಡಿಟ್ ಸೈಡಲ್ಲಿ ಏನೇನಿದೆ ಅದನ್ನು, ಸೊ ಇದು ಟೋಟಲ್ ಬರ್ತಿಲ್ಲಲ್ಲ, 18,000
500 18,500 ಟೋಟಲ್ ಬರೆದಾದ್ಮೇಲೆ ಈಗ ಮುಲ್ಕಿ ಬ್ರಾಂಚ್ ಅಕೌಂಟ್ನ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ ಎಷ್ಟು ಅಲ್ಲಿ ನೋಡಿ ಯಾವುದರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ದ ಬ್ರಾಂಚ್ ಅಕೌಂಟ್ ಇನ್ ಹೆಡ್ ಆಫೀಸ್ ಹ್ಯಾಡ್ ಬ್ಯಾಲೆನ್ಸ್ ಆಫ್ ರುಪೀಸ್ 11,000 ಏನಿದೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮುಲ್ಕಿ ಬ್ರಾಂಚ್. ಸೊ ಅದನ್ನು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಬರೆದು 11,500ನ ಎಂಟ್ರಿ ಮಾಡಿ. ಈಗ ಟ್ರೇಡಿಂಗ್ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಪ್ರಿಪೇರ್ ಮಾಡಿದೀವಿ ಇದನ್ನ ಚೆಕ್ ಮಾಡ್ತಾ ಬನ್ನಿ. ಇಲ್ಲಿ ಡೆಬಿಟ್ ಸೈಡ್ ನಲ್ಲಿ ಮುಲ್ಕಿ ಬ್ರಾಂಚ್ ಅಂತ ಇದೆಯಾ, ಮುಲ್ಕಿ ಬ್ರಾಂಚ್ ಟೋಟಲ್ 19,000 ರುಪೀಸ್ ಔಟರ್ ಕಾಲಮ್ ನಲ್ಲಿ ಬರ್ದಿದೀವ. ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಎಂಟ್ರಿ ಮಾಡ್ತೀವಿ ಬೈ ಟ್ರೇಡಿಂಗ್ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್. ಸೊ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಟೋಟಲ್ ಅಮೌಂಟ್ ಎಷ್ಟು 19,000. ಈ 19,000 ರುಪೀಸ್ನ ಇಲ್ಲಿ ಎಂಟ್ರಿ ಮಾಡಿ. ಹಾಗೆ ಇಲ್ಲಿ ಕ್ರೆಡಿಟ್ ಸೈಡ್ ನಲ್ಲಿ ಮುಲ್ಕಿ ಬ್ರಾಂಚ್ ಅಕೌಂಟ್ 18,500 ಇದೆ. ಸೊ 18,500 ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದೆಯಾ. ಸೊ ಇಲ್ಲಿ ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ನಲ್ಲಿ ಬರುತ್ತೆ. ಸೊ ಟು ಟ್ರೇಡಿಂಗ್ ಅಕೌಂಟ್ ಬ್ರಾಂಚ್ ಟ್ರೇಡಿಂಗ್ ಅಕೌಂಟ್. ಸೊ 18,500. ಅದಾದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬನ್ನಿ. ಇಲ್ಲಿ ಮುಲ್ಕಿ ಬ್ರಾಂಚ್ ಅನ್ನೋ ವರ್ಡ್ ಇದೆ ನೋಡಿ, ಇಲ್ಲಿ ಮುಲ್ಕಿ ಬ್ರಾಂಚ್ ಇದೆಯಾ ಡೆಬಿಟ್ ಸೈಡ್ ನಲ್ಲಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತಾ. ಸೊ ಬೈ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ 720 ರುಪೀಸ್. ಹಾಗೆ ಇಲ್ಲಿ ಮುಲ್ಕಿ ಬ್ರಾಂಚ್ ಕ್ರೆಡಿಟ್ ಸೈಡ್ ನಲ್ಲಿ 1,250 ಇದೆ. ಇಲ್ಲಿ ಎಂಟ್ರಿ ಮಾಡುವಾಗ ಟು ಬ್ರಾಂಚ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಅಮೌಂಟ್ ಬಂದು 1,250ನ ಎಂಟ್ರಿ ಮಾಡಿ. ಇದಾದ ತಕ್ಷಣ ನೀವು ಯೋಚನೆ ಮಾಡಬೇಕಾಗಿರೋದು ಈ ಬ್ರಾಂಚ್ ನಲ್ಲಿರುವಂಥ ಅಸೆಟ್ ಯಾವ್ದಿದೆ. ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಕೊಟ್ಟಿರುವಂಥ ಅಸೆಟ್ಸ್ ಮಾತ್ರ. ಸೊ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರುವಂಥ ಅಸೆಟ್ಸ್ ಯಾವ್ದಿದೆ, ಪರ್ಚೇಸ್ ಆಯ್ತು, ಸೇಲ್ಸ್ ಆಯ್ತು, ಕ್ರೆಡಿಟಾರ್ಸ್ ಆಯ್ತು, ಲಯಬಿಲಿಟಿ ಅದು. ಮೆಷಿನರಿ ಇದೆಯಾ, ಮೆಷಿನರಿನ ಎಂಟ್ರಿ ಮಾಡಿ. ಸೊ ಬೈ ಮೆಷಿನರಿ ಅಕೌಂಟ್ ಬ್ರಾಂಚ್ ಮೆಷಿನರಿ ಅಕೌಂಟ್ ಮೆಷಿನರಿ ಅಕೌಂಟ್. ಅಮೌಂಟ್ ಎಷ್ಟು, ಅಮೌಂಟ್ ಬರೆಯುವಾಗ ಕೇರ್ಫುಲ್ ಆಗಿರಿ. ಸೊ ಡಿಪ್ರಿಸಿಯೇಷನ್ 500 ರುಪೀಸ್ ಇದೆ, ಅದರ ಆಕ್ಚುಯಲ್ ವ್ಯಾಲ್ಯೂ ಬಂದು 10,000 ರುಪೀಸ್ ಮೈನಸ್ ಡಿಪ್ರಿಸಿಯೇಷನ್ 500. ಸೊ ಬ್ಯಾಲೆನ್ಸ್ 9,500 ರುಪೀಸ್ ಮಾತ್ರ ಹಾಕಬೇಕು. ಅದಾದ್ಮೇಲೆ ಮಿಷನರಿ ಆದ್ಮೇಲೆ ಸ್ಟಾಕ್ ಇದೆಯಾ, ಕ್ಲೋಸಿಂಗ್ ಸ್ಟಾಕ್ ಇದೆ. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಸೊ ಬೈ ಕ್ಲೋಸಿಂಗ್ ಸ್ಟಾಕ್ ಅದನ್ನ ಎಂಟ್ರಿ ಮಾಡಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಮೌಂಟು 3,500. ಅದಾದ್ಮೇಲೆ ಇನ್ಯಾವುದೇ ಅಸೆಟ್ಸ್ ಇದೆ, ಡೆಟಾರ್ಸ್ ಇದೆ, ಡೆಟಾರ್ಸ್ ಎಂಟ್ರಿ ಮಾಡಿ. ಬೈ ಡೆಟಾರ್ಸ್ ಎಷ್ಟು 2,000. ಸೊ 2,000 ಎಂಟ್ರಿ ಮಾಡಿ. ನೆಕ್ಸ್ಟ್ ಡೆಟಾರ್ಸ್ ಆದ್ಮೇಲೆ ಬ್ಯಾಂಕ್ ಇದೆ. ಬ್ಯಾಂಕ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ 1,650 ಬೈ ಬ್ಯಾಂಕ್ 1,650 ಅದು ಎಂಟ್ರಿ ಮಾಡಿ. ಸೊ ಅದಾದ್ಮೇಲೆ ಲಯಬಿಲಿಟೀಸ್ ಯಾವ್ದಾದ್ರು ಇದ್ರೆ ಡೆಬಿಟ್ ಸೈಡ್ ನಲ್ಲಿ ಎಂಟ್ರಿ ಮಾಡಿ. ಟು ಲಯಬಿಲಿಟೀಸ್ ಒಂದು ಕೊಟ್ಟಿದ್ದಾನೆ, ಯಾವುದು ಬ್ರಾಂಚ್ ಕ್ರೆಡಿಟಾರ್ಸ್ ಅಮೌಂಟು 5,600. ಅದಾದ್ಮೇಲೆ ನೆಕ್ಸ್ಟ್ ಒಂದು ಟ್ರಾನ್ಸಾಕ್ಷನ್ ಇದೆ ನೋಡಿ, ಗೂಡ್ಸ್ ಇನ್ ಟ್ರಾನ್ಸಿಟ್. ದ ಹೆಡ್ ಆಫೀಸ್ ಸೆಂಟ್ ಗೂಡ್ಸ್ ಟು ಬ್ರಾಂಚ್ ₹500 on 28 December 2009 ಬಟ್ ದೇ ರೀಚ್ ದ ಬ್ರಾಂಚ್ ಆನ್ 4th January 2010. ಸೊ ನೆಕ್ಸ್ಟ್ ಇಯರ್ಗೆ ಅದು ರೀಚ್ ಆಗ್ತಾ ಇದೆ. ಸೊ ಬುಕ್ಸ್ ಆಫ್ ಅಕೌಂಟ್ ಕ್ಲೋಸ್ ಮಾಡುವಾಗ ಅದು ಇರಲಿಲ್ಲ. ಸೊ ಬೈ ಗೂಡ್ಸ್ ಇನ್ ಟ್ರಾನ್ಸಿಟ್, ಇದ್ರ ಬಗ್ಗೆ ನಾನು ನಿಮಗೆ ಥಿಯರಿ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ. ಸೊ ಗೂಡ್ಸ್ ಇನ್ ಟ್ರಾನ್ಸಿಟ್ 500 ರುಪೀಸ್. ಅದಾದಮೇಲೆ
ಎನಿಥಿಂಗ್ ಲೆಫ್ಟ್? ಇಲ್ಲೊಂದು ನಿಮಗೆ ಎಕ್ಸ್ಪ್ಲನೇಷನ್ ಕೊಡಲೇಬೇಕಾಗಿತ್ತು. ಏನಂದ್ರೆ ಇಲ್ಲಿ ಬ್ರಾಂಚ್ ಫರ್ನಿಚರ್ ಒಂದಿದೆ ನೋಡಿ, ದ ಬ್ರಾಂಚ್ ಫರ್ನಿಚರ್ ಸ್ಟೂಡ್ ಇನ್ ಹೆಡ್ ಆಫೀಸ್ ಬುಕ್ಸ್ ಅಟ್ ₹400 ಅಂತ ಇದೆ. ಸೊ ಈ ಅಸೆಟ್ಸ್ ನ ಅಡ್ಜಸ್ಟ್ಮೆಂಟ್ ಪಾರ್ಟ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಇಲ್ಲಿ ನಾವು ಹೇಗೆ ಮುಲ್ಕಿ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಇಲ್ಲಿ ಅಸೆಟ್ ಸೈಡ್ ಎಂಟ್ರಿ, ಅಸೆಟ್ಸ್ನೆಲ್ಲ ಈ ಕಡೆ ಸೈಡ್ ಎಂಟ್ರಿ ಮಾಡ್ತೀವೋ ಆ ತರ ಇಲ್ಲಿ ಅದನ್ನ ಎಂಟ್ರಿ ಮಾಡೋಗಿಲ್ಲ. ಯಾಕೆಂದ್ರೆ ಈ ಫರ್ನಿಚರ್ ಏನಿದೆ ಅದು ಹೆಡ್ ಆಫೀಸ್ ಬುಕ್ಸ್ ನಲ್ಲಿ ಇದೆ, ಬಟ್ ಯೂಸ್ ಮಾಡ್ತಾ ಇರೋದು ಬ್ರಾಂಚ್. ನೋಡಿ ಇಲ್ಲಿ ಈ ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಮೆಷಿನರಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ಈ ತರ ಕೊಟ್ಟಾಗ ಇಲ್ಲಿ ತಗೋಬೇಕು. ಸೊ ಆದ್ರೆ ಇಲ್ಲಿ ಫರ್ನಿಚರ್ ನ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾರ್ಟ್ ನಲ್ಲಿ ಕೊಟ್ಟಿದ್ದಾನೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ಡಿಪ್ರಿಸಿಯೇಷನ್ ಪಾರ್ಟ್ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಅದರಿಂದ ಡೆಬಿಟ್ ಸೈಡ್ ನಲ್ಲಿ ಇಟ್ಟು ಬ್ರಾಂಚ್ ಫರ್ನಿಚರ್ ಅಂತೇಳಿ ಬರ್ಕೊಳ್ಳಿ. ಬ್ರಾಂಚ್ ಫರ್ನಿಚರ್ ಅಂತೇಳಿ ಎಂಟ್ರಿ ಮಾಡಬೇಕು. ₹20 ಅದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಆಲ್ರೆಡಿ. ಇಲ್ಲಿ ₹20 ಈ ಪೋರ್ಷನ್ ಮಾತ್ರ. ಇದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಸೆಟ್ ಏನಾದ್ರೂ ಟ್ರಯಲ್ ಬ್ಯಾಲೆನ್ಸ್ ನಲ್ಲೇ ಕೊಟ್ಟಿದ್ರೆ, ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾರ್ಟ್ ಬಿಟ್ಟು ಬೇರೆ ಏನಿದೆ ಪೋರ್ಷನ್ ಅದು ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಕೊಟ್ಟಿದ್ರೆ, ಆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಾದ್ರು ಅಸೆಟ್ ಅನ್ನ ಮೆನ್ಷನ್ ಮಾಡಿದ್ರೆ ಇಲ್ಲಿ ನಾವು ಬ್ರಾಂಚ್ ಮುಲ್ಕಿ ಬ್ರಾಂಚ್ ಅಕೌಂಟ್ ಅಥವಾ ಎನಿ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಕ್ರೆಡಿಟ್ ಸೈಡ್ ನಲ್ಲಿ ಎಂಟ್ರಿ ಮಾಡ್ತೀವಿ. ಅಕಸ್ಮಾತ್ ಅದೇ ಅಸೆಟ್ ನ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಅದು ಹೆಡ್ ಆಫೀಸ್ ಬುಕ್ಸ್, ಹೆಡ್ ಆಫೀಸ್ ರೆಕಾರ್ಡ್ಸ್ ನಲ್ಲಿದೆ, ಬ್ರಾಂಚ್ ಯೂಸ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಮುಲ್ಕಿ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡುವಾಗ ಅದರದ ಡಿಪ್ರಿಸಿಯೇಷನ್ ಪೋರ್ಷನ್ ಮಾತ್ರ ನಾವಿಲ್ಲಿ ತಗೋಬೇಕು. ಅದನ್ನ ಮಾತ್ರ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಸೊ ಒಂದ್ಸರಿ ಎಲ್ಲ ಚೆಕ್ ಮಾಡಿ, ಎಲ್ಲ ಎಂಟ್ರಿ ಮಾಡಿದೀವಿ. ಸೊ ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಅಮೌಂಟು 36,870 ಬರುತ್ತೆ. 36,870 ಎಂಟ್ರಿ ಮಾಡಿ ಟ್ಯಾಲಿ ಆಗುತ್ತೆ. ಅವ್ನು ಕೇಳಿರುವಂಥದ್ದು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಮುಲ್ಕಿ ಬ್ರಾಂಚ್ ಅಕೌಂಟ್. ಸೊ ಡೌಟ್ ಇದ್ರೆ ಮೆಸೇಜ್ ಮಾಡಿ.